ವಿಜಯಪುರ ಬಾಗಲಕೋಟ ಹಾಲು ಒಕ್ಕೂಟ ಮಾಜಿ ನಿರ್ದೇಶಕ ದಲಿತ ಸಮುದಾಯದ ಪ್ರಭಾವಿ ಯುವ ಮುಖಂಡ ಗುರು ಚಲವಾದಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರದ ಕೊಲ್ಹಾರ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಪಕ್ಷದ ಅಭಿಯಾನ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಪ್ರಮುಖ ನಾಯಕ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸಮ್ಮುಖದಲ್ಲಿ ವಿಜಯಪುರ ಬಾಗಲಕೋಟ ಹಾಲು ಒಕ್ಕೂಟದ ಮಾಜಿ ನಿರ್ದೇಶಕ, ಜಿಲ್ಲೆಯ ದಲಿತ ಸಮುದಾಯದ ಪ್ರಭಾವಿ ಯುವ ಮುಖಂಡ ಗುರು ಚಲವಾದಿ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಪಕ್ಷದ ಶಾಲು, ಧ್ವಜ ನೀಡಿ ಪಕ್ಷಕ್ಕೆ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಗುರು ಚಲವಾದಿ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ 20 ವರ್ಷದಿಂದ ದುಡಿದಿರುವೆ. ಆದರೆ ಯಾರ ಸಹಾಯ ಬೆಂಬಲವನ್ನ ಪಡೆಯದೆ ನಾನು ಸ್ವತಃ ನನ್ನ ಬಲದ ಮೇಲೆ 2 ಬಾರಿ ವಿಜಯಪುರ ಬಾಗಲಕೋಟ ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಆಯ್ಕೆಯಾಗಿರುವೆ. ಆದರೆ 3ನೇ ಬಾರಿಗೆ ನನ್ನನ್ನು ಚುನಾವಣೆಗೆ ನಿಲ್ಲಿಸಿ ಸೋಲಿಸಿದ್ರು. 2 ವರ್ಷದಿಂದ ನಾನು ಕಾಂಗ್ರೆಸ್ ಪಕ್ಷದ ನಾಯಕರ ಮನೆ ಕಡೆ ಹೆಜ್ಜೆ ಇಟ್ಟಿಲ್ಲ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಪಕ್ಷಕ್ಕೆ ಇವತ್ತು ಸೇರ್ಪಡೆಗೊಂಡಿದ್ದಾರೆ. ಅವರಿಗೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವರಿಗೆ ಬಸವನ ಬಾಗೇವಾಡಿ ಮಂಡಲ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪಕ್ಷಕ್ಕೆ ಇವತ್ತು ಸೇರ್ಪಡೆಗೊಂಡಿದ್ದಾರೆ. ಅವರಿಗೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವರಿಗೆ ಬಸವನ ಬಾಗೇವಾಡಿ ಮಂಡಲ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಪಕ್ಷಕ್ಕೆ ಇವತ್ತು ಸೇರ್ಪಡೆಗೊಂಡಿದ್ದಾರೆ. ಅವರಿಗೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಅವರಿಗೆ ಬಸವನ ಬಾಗೇವಾಡಿ ಮಂಡಲ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. 20 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಜೀತದಾಳಾಗಿ ನಾವು ದುಡಿದೇವಿ. ವಿಶೇಷ ಹೇಳ್ಬೇಕಂದ್ರೆ, ಯಾಕಂದ್ರೆ ನಾವು ನಮ್ಮ ರೋಣಾಳ ಗ್ರಾಮದಲ್ಲಿ ಕಾಂಗ್ರೆಸ್ ಅನ್ನೋದು ಗೊತ್ತಿದ್ದಿಲ್ಲ. ವಿಶೇಷ ಹೇಳ್ಬೇಕಂದ್ರೆ, ಯಾಕಂದ್ರೆ 1000 ಜನ ನಮ್ಮ ರೋಣಾಳದಾಗ ₹1 ಬಾರಣೆ ಮಂದಿದಾರ. ₹1 ಬಾರಣೆ ಮಂದಿದಾರ ವಿಚಾರ ಮಾಡ್ಬೇಕು ನಾವು. ಯಾಕಂದ್ರೆ ಅವ್ರ ಜೊತೆಗೆ ಎಲ್ಲಾ ಸಮಾಜದವರು ಒಂದ. ಬಟ್ ನಾವೆಲ್ಲ ರೈತ ಪೀಕಿ ಜೊತೆಗೆ ಅವ್ರ ಜೊತೆಗಿದ್ರು ಕೂಡ ಇಲೆಕ್ಷನ್ ಮಾತ್ರ ನಾವು ವಿರೋಧ ಮಾಡ್ತಿದ್ವಿ. ಅದ್ ಯಾಕಂದ್ರೆ ನಮ್ಮ ಹಿರಿಯರ ಪದ್ಧತಿ ಅದ. ಈ ಚಲವಾದ ಮಂದಿ ಎಲ್ಲ ಕಾಂಗ್ರೆಸ್ ಮಾಡ್ಬೇಕು, ಕಾಂಗ್ರೆಸ್ ಅದೊಂದು ತಲೆಯಾಗಿ ಕೊಟ್ಟು ಬಿಟ್ಟಿದ್ರು ನಮ್ಗೆ. ಹೆಂಗಂದ್ರ ಅವು ಕಾಂಗ್ರೆಸ್ ಆಗಿ ವಿಶೇಷವಾಗಿ ಒಂದು ನಿಯಮ ಅದ. ಏನಪ್ಪಾ ಅಂದ್ರ ಇಲೆಕ್ಷನ್ ಬಂದಾಗ ಮಾತ್ರ ಅಡ್ವರ್ಟೈಸ್ ಮಾಡ್ತಾರ ಅವ್ರು. ಎಂತಾವ ಅಂದ್ರ ನಮಗೇನ್ ಹೇಳ್ಬಿಡ್ತಿದ್ರು ಅಂದ್ರ, ಬಿಜೆಪಿ ಸರ್ಕಾರ ಬಂತಂದ್ರ ಅಂಬೇಡ್ಕರ್ ಸಂವಿಧಾನನ ಅಳಕಿಸ್ಬಿಡ್ತಾರ ಅಂತೇಳಿ. ಸತ್ಯಕ್ಕೆ ಸಾಬ್ರು ನಮಗ್ ಹೇಳ್ತಿದ್ರು ಅವ್ರು. ನಮ್ ಕೆಲಸ ಏನಪ್ಪಾ ಅಂದ್ರ ನಾವು ಕೇರಿಗೆ ಹೋಗುದು, ಮತ್ ಬೆಳಗ್ಗೆ ಸಾಹೇಬ್ರ ಆರಿಸಿ ಬಂದ್ರ ಎಲ್ಲಾ ನಮ್ದು ಅಂಬೇಡ್ಕರ್ ಅವ್ರ ಸಂವಿಧಾನ ಅಳಕಿಸ್ಬಿಡ್ತಾರ. ಬಿಜೆಪಿ ಬಂತಂದ್ರೆ ಹೇಳುದು ಇದೊಂದ ಕೆಲಸ ನಮ್ದು. ಸಾಕ್ ಮುಗಿದೋತ ಅವ್ರಿಗೆ ಏನು ಬೇಕು, ಕೆಲಸ ಬೇಡ, ಏನು ಬೇಡ. ಬಾಳ ಆದ್ರೆ ದುರ್ಗನ್ ಗುಡಿ ಕಟ್ಟಾಕ ₹2 ಹಾಕೋದು, ಮತ್ತೆ ದುರ್ಗನ್ ಗುಡಿ ಕಟ್ಟಾಕ ಹಚ್ಚೋದು, ಎರಡು ಬಿಟ್ರೆ ಮತ್ತೇನಿಲ್ಲ. ಇದು ಕಾಂಗ್ರೆಸ್ ಪದ್ಧತಿ. ಅದ್ರ ಜೊತೆ ನಾವು ಮಾಡಿದ ಒಪ್ಕೊಳ್ಳುವಂತ ವಿಷಯ ಏನಾತಂದ್ರ, ಈಗ ವಿಷಯದಾಗಂದ್ರ ನಾವು ಯಾಕೆ ಕಾಂಗ್ರೆಸ್ ಬಿಡ್ಬೇಕಾದ್ರೆ ಒಬ್ಬೊಂದು ಬಹಳ ವಿಶೇಷ ಐತಿ. ನಾವು 20 ವರ್ಷ ಕಾಂಗ್ರೆಸ್ ಮಾಡೇವಿ. ಸತತ ನಾವು 2 ಬಾರಿ ಗ್ರಾಮ ಪಂಚಾಯತ್ ಗೆಲ್ಬೇಕಾದ್ರೆ ನಮ್ಮ ರೋಣಾಳದಾಗ ನಮ್ ಗೌಡದಾರ ರಾಜು ಗೌಡ ಗೊತ್ತೈತ್ರಿ. ನಮ್ಮನ್ನೆಲ್ಲ ಕೆಡಬೇಕಂತ ಅವ್ರು ಓಡಾಡೋದು, ಅವ್ರು ಕೆಡಬೇಕಂತ ಓಡಾಡೋದು. 10 ಸೀಟ್ನಾಗ 1 ಸೀಟ್ ನಾವು ಬಾರಿಸಿ ಬಂದ 2 ಪೀಡ 10 ಸೀಟ್ನಾಗ 8 ಬಿಜೆಪಿ ಬಂದ್ರು ಬರೋಕೆ 9 ಬಿಜೆಪಿ ಕಾಂಗ್ರೆಸ್ ಬರ್ಲಿಕ್ಕೆ ಒಬ್ಬ ಗುರಿಯ ಬರ್ಬಾರ್ದೈತಿ. ಅವಾಗ ಹಂಗಾಯ್ತ ಅಂತದ್ರಾಗ ಕೂಡ ನಾವು ಆರಿಸಿ ಬಂದಿವಿ. ಅಲ್ಲಿ ಜನರ ಜೋಡಿ ಒಳ್ಳೆ ಸಂದೇಹನ ಇಟ್ಕೊಂಡು ಮಾಡಿ ಇಲೆಕ್ಷನ್ ಮಾಡಿದ್ವಿ ಸತ್ಯ. ಅದ್ರ ಜೊತೆಗೆ ನಾನು KMF ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲಾಕ್ ಮಾತ್ರ ಸೀಮಿತ ಇರ್ತದ. ನಾನು 2014ರಾಗ ನಮ್ಮ ಊರಾಗ ಒಂದು ಹಾಲಿನ ಡೈರಿ ಮಾಡಿದಾರ. ಆ ಹಾಲಿನ ಡೈರಿ ಮಾಡ್ಬೇಕಾದ್ರೆ ನಮ್ಮಲ್ಲಿ ಒಬ್ರು ರೆಡ್ಡಿ ಸರ್ ಅಂತೇಳಿ ರಾಯಚೂರು
ಆಂಧ್ರದವರು ಮ್ಯಾನೇಜರ್, ಬ್ಯಾಂಕ್ ಮ್ಯಾನೇಜರ್, ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಅವರು. ಅವ್ರ ಜೋಡಿ ಸ್ವಲ್ಪ ವಹಿವಾಟು ಚಲೋ ಇತ್ತ. ಅವ್ರು ನೀ ದಿನ ಕೂತ್ ಏನ್ ಮಾಡ್ತಿ, ಇಲ್ಲಿ ಕಾಯ್ದೆ ಕೂತ್ ಬಾ, ಇಲ್ಲಿ ನಮ್ಮ ಮದ್ದಕ್ಕೆ ಬಾ, ಇಲ್ಲಿ ನಿನಗೊಂದು ಕೆಲಸ ಹಚ್ತಾನಂದ್ರ ಅವ್ರು. ಇಲ್ಲ ನಿನಗೆ ಹೈನುಗಾರಿಕೆ ಮಾಡಿ ಕೊಡ್ತಾನೆ, ಈ ಊರಾಗ ಒಂದು ಹಾಲಿನ ಡೈರಿ ತೆಗಿ ಅಂದ್ರ ಅವ್ರು. ಹಂಗ ಸಾಹೇಬ್ರ ಹಾಲಿನ ಡೈರಿ ತೆಗೆದು ಹಾಲು ಯಾರು ಹಾಕ್ತಾರ, ಏನ್ ಮಾಡೋದು, ಇಲ್ಲ ನೀ ಹೇಳ್ದ ಒಂದು 50-60 ಮಂದಿಗೆ ನಾ ಲೋನ್ ಸಬ್ಸಿಡಿ ಮಾಡಿ ಕೊಡ್ತಾನೆ, ನೀ ಮಾಡಂದ್ರ ಅವ್ರು. ಅವ್ರ ಧೈರ್ಯ ಮ್ಯಾಗ ನಾನು ಹಾಲಿನ ಡೈರಿ ತೆಗಿಯಕ್ ಹೋದೆ. ಆ ಹಾಲಿನ ಡೈರಿ ಜಾಗ ನನಗೆ ಗೊತ್ತಿಲ್ಲ, ಭೂತಾಟ ಯಾಕೆಲ್ಲರೂ ಗೊತ್ತಿಲ್ಲ ಬಿಜಾಪುರದಾಗ ನನಗೆ 2014ರಾಗ. ವಿಶೇಷ ಹೇಳ್ಬೇಕಂದ್ರ ಅವಾಗ 2014ರಾಗ ಅವ್ರು ಹೇಳಿದ್ರು, ಹೋದ್ರು ಹಚ್ಕೊಂಡ್ರ ನಾನು KMF ನಾ ಒಂದು ಹಾಲಿನ ಡೈರಿ ತೆಗಿತೀನಿ ಅಂದ್ರೆ ರೋಣಾದಾಗ ತೆಗಿತೀರಿ, ಇಲ್ಲರಿ ಬರುದಿಲ್ಲ ಅಂತೇಳಿ ಹೊಳೆ ಕಳಿಸ್ಬಿಟ್ರೆ ನಾನು. ಅವಾಗ ನಾ ಹೊಳೆ ಮ್ಯಾನೇಜರ್ ಸಾಹೇಬ್ರ ಅದು ಆಗುದಿಲ್ರಿ ಸಾಹೇಬ್ರ ಅಂದ್ರೆ, ಇಲ್ಲ ನಾನು ನಾಳೆ ಮೀಟಿಂಗ್ ಹೊಂಟನಲ್ಲಿ, ಆ ಮೀಟಿಂಗ್ದಾಗ ನಮಗೆ ಪದೇ ಲೋನ್ ಕೊಡೋ ಖರ್ಚು ಮಾಡ್ತಾರೆ, ನಾನು ನಿನ್ನ ಹೆಸರು ಹೇಳ್ತಾನೆ, ನೀ ಅವ್ರು ಭೇಟಿ ಮಾಡಿಸ್ತಾನೆ ಅಂದ್ರೆ ಅವ್ರು ಹೇಳಿ ನನ್ನ KMF ಕರ್ಕೊಂಡು ಹೋಗಿ ಒಂದು ಹಾಲಿನ ಡೈರಿ ತೆಗಿಸಿದ್ರು ನನಗೆ. ನಮ್ಮ ಕ್ಷೇತ್ರದಾಗ ಅವಾಗ ಬರೀ 6 ಹಾಲಿನ ಡೈರಿ ಸಾಹೇಬ್ರ. ಅವು 6 ಹಾಲಿನ ಡೈರಿ ಒಳಗೆ ಯಾವ ಚಾವಲು ಇಲ್ರಿ ಅವು. ಮುದ್ದೇಬಳೆ ಮತಕ್ಷೇತ್ರದಾಗ 12 ಹಾಲಿನ ಡೈರಿ, ನಂದೊಂದು 13 ಹಾಲಿನ ಡೈರಿ ರೀ. ಇದು 4 ನಾನು ಚಾಲು ಮಾಡಿಸಿ, ಅವು 4 ಓಟ್ ಮಾಡಿಸಿ ಬರು ದಿನಮಾನದಾಗ ಅಲ್ಲಿ KMF ಸ್ಟ್ರೈಕ್ ಮಾಡಿ ನಮ್ಮ ಭಾಗಕ್ಕೆ ಬಸವನ ಬಾಗೇಡಿ ಮುದ್ದೆ ಭಾಗಕ್ಕೆ ಒಂದು ನಿರ್ದೇಶ ಸ್ಥಾನ ಕೊಡ್ಬೇಕಂತೇಳಿ ಹೋರಾಟ ಮಾಡಿ ಸ್ಥಾನವನ್ನು ಹಾಕಿಸ್ಕೊಂಬಂದೇನ. ಅವಾಗ ಶಿವರಾಮ್ ಪಾಲ್ಟರ್ ಇದ್ದಿದ್ದಿಲ್ಲ, ಮಾನ್ಯ ಶಾಸಕರು ಬೆಳಗ್ಗೆ ಸಾಹೇಬ್ರು ಮಿನಿಸ್ಟರ್ ಇದ್ರು, ನನಗೆ ಗೊತ್ತಿದೆ. ಆ ಸಾಹೇಬ್ರ ಅವಾಗ ವಿಶೇಷ ಗೊತ್ತಿಲ್ಲ, ಓಣ್ಯಾಗ ಇದು ಬಸವನ ಬಾಗೇವಾಡಿಗೆ ಈ ಕ್ಷೇತ್ರ ಐತೆ ಅನ್ನೋದು ಯಾರಿಗೂ ಗೊತ್ತಿದ್ದಿಲ್ಲ. ಅದನ್ನ ನಾನು ಅವಾಗ ಇಲೆಕ್ಷನ್ ನಿತ್ಯ ನನಗೆ ಮುದ್ದೇವಳ ಮತಕ್ಷೇತ್ರದ 12 ಮಂದಿ ಡೆಲಿಗೇಟ್ ಕೊಟ್ಟು ನನ್ನ ಜೊತೆಗೆ ಬಂದ್ಬಿಟ್ರೆ, ನಾ ಅವಾಗ ಯಾರಿಗೂ ಶಿವರಾಮ್ ಪಾಲ್ಟರ್ಗೆ ಹೇಳಿಲ್ಲ, ಯಾರಿಗೂ ಹೇಳಿಲ್ಲ. ನನ್ನ ಸ್ವಂತ ಶಕ್ತಿಯಿಂದ ನಾನು ಅವಾಗ ನಿರ್ದೇಶಕನಾದೆ. ನಾನು ಜನರಲ್ದಾಗ ಅವಾಗ ಜನರಲ್ದಾಗ ನನಗೆ ಎಲ್ಲರೂ ಇಲ್ಲ ಜನರಲ್ದಾಗ ಬ್ಯಾಡ ಅಂತೇಳಿ ನಮ್ಮ ಕ್ಷೇತ್ರದ 6 ಮಂದಿ 6 ಕ್ಯಾಂಡಿಡೇಟ್ ಆದ್ರ ಹೆಂತಿತ್ತವ್ರು ಅಂದ್ರೆ ತಮ್ಮ ಸಾಹೇಬ್ರವಾಗ ಬಸವರಾಜ್ ಕುಂಬಾರ್ ಅವ್ರನ್ನ ಕೇಳಿರ್ಬೇಕು ನೀವು, ಕಾಡಾಧ್ಯಕ್ಷ ಮಾಡಿದ್ರು ಅವರು ಡೆಲಿಗೇಟ್ ತಗೊಂಡು ಅವರು ಕ್ಯಾಂಡಿಡೇಟ್ ಆಗಿ ಬಂದ್ರಲ್ಲಿ ಶಿವರಾಮ್ ಪಾಲ್ಟರ್ ಮನೆಗೆ. ವಿಶೇಷ ಹೇಳ್ಬೇಕಂದ್ರೆ ಆ ನಂತರ ನಮ್ಮ ಮುರುಗೇಶ್ ಹೆಬ್ಬಾಳ ಅವರು ತೀರ್ಕೊಂಡು ಗೊತ್ತಿರು DC ಡೈರೆಕ್ಟರ್, ಅವರು ಡೆಲಿಗೇಟ್ ತಗೊಂಡು ಅವರು ನಾನು ಕ್ಯಾಂಡಿಡೇಟ್ ಬಂದ್ರು. ಅವ್ರನ್ನೆಲ್ಲ ಕುಂದಿರಿಸಿ ಕೇಳಿದ್ರಿ ಮತ್ತೆ ಎಷ್ಟು ಡೆಲಿಗೇಟ್ ಅದಾವ ಅಂತೇಳಿ. ಅವ್ರ ಹತ್ತಕ್ಕೆ ಡೆಲಿಗೇಟ್ ಬರೀ ನಂದು ಒಂದೇ ಐತೆ ಅಂದ್ರೆ ಅವ್ರು. ಮತ್ತೆ ಅವನ ಕಡೆ ನನ್ನ ಕಡೆ 12 ಅದಾವ ಅಂದೇನ. ನಾ 12 ಅದಾವ ಅಂತ ಹೇಳಿ ಹೋಗ್ಬಿಟ್ಟೆ. ನಾ ಹೋಗಿ ಮುಂದೆ ಎಲೆಕ್ಷನ್ ಮಾಡಿ ಗೆದ್ದೆ. ತದನಂತರ 2ನೇ ಪೀಳಿಗೆ ಕೂಡ ಹಂಗ ಮಾಡಿದೆ. ನಾ 2ನೇ ಪೀಳಿಗೆ ಕೂಡ ನನ್ನಂತ ಸೊಸೈಟಿಗಳು ಮಾಡಿ ನಾ ಎಲ್ಲರ ಜೋಡಿ ಸಂಪರ್ಕ ಮಾಡಿ 2ನೇ ಪೀಳಿಗೆ ಕೂಡ ಅದೇನ. 3ನೇ ಪೀಳಿಗೆ ಶಿವರಾಮ್ ಪಾಲ್ಟರ್ ಹೇಳಿ ವೋಟ್ ಮಾಡಿದಾರ, ತಪ್ಪು ಮಾಡಿಬಿಟ್ಟೆ ಅಲ್ಲಿ ಕೆಲಸನ ಬಾಳ. ಶಿವರಾಮ್ ಪಾಲ್ಟರ್ ಹೇಳಿಕೆ ಅಂತ ಹೇಳಿ ಮಾಡಿದೆ. ಅವ್ರು ಒಂದು 10 ವೋಟ್ ಮಾಡಿದೆ. ಅವ್ರು ಲಾಸ್ಟ್ ಟೈಮ್ ನಿಂದಿಸಿದ್ರು ನನ್ನ. ಲಾಸ್ಟ್ ಡೇಸ್ ಅಲ್ಲಿ ನಿಂದ್ರಿ ಬೇಡ ಬಿಡ್ತಿದ್ದೆ, ನಮ್ಗೇನು ಬೇತಿದ್ದಿಲ್ಲ. ಆದ್ರೆ ನಿಂದ್ರಿಸಿ ನನ್ನ ಜೊತೆ ಕೆಲವು ಮಂದಿ ಇದ್ರು, ಭಾಗದ ZP ಮೆಂಬರ್ಗಳು ಎಲ್ಲ ಕೂಡಿ ಅದೇನೋ ಕಿತ್ತೂರು ಚೆನ್ನಮ್ಮನ ಬಂದೂಕದಾಗ ಹೆಂಡಿ ರೆಡಿ ಹಾಕಂತ ಕಂಪನಿ ನಮ್ಮ ಮತಕ್ಕೆ ಇರ್ತದ. ಅವ್ರು ನನ್ನ ಬಂದೂಕದಾಗ ಹೆಂಡಿ ರೆಡಿ ಹಾಕಿದ್ರು. ಅವಾಗ ಅನಿವಾರ್ಯ ಆಗ್ತದೆ, ನನ್ಗೆ ಗೊತ್ತಾಗಲಿ. ನನ್ನ ಬಂದೂಕದಾಗ ಹೆಂಡಿ ರೆಡಿ ಹಾಕಿ ನಾನು ಸೋಲಿಸಿದ್ರು. ಅವರು ನನ್ನ ಸೋಲಿಸ ಬೆನ್ನಿದ್ರೆ ನಾನು ಸೋಲ್ತಿದ್ದಿಲ್ಲ. ಯಾಕೆ ಬೆಳಗ್ಗೆ ಸಾಹೇಬ್ರಿಗೆ ಹೇಳಿ ಭೇಟಿಯಾಗಿ ಹೋಗಿದ್ದೇನೆ, ಸಾಹೇಬ್ರ ನಾ ಇಲೆಕ್ಷನ್ ಮಾಡ್ಕೋತ ಅಂದಿದ್ರು ನನಗೆ ಅವರು. ಆಗ ಅವತ್ತು ಅದನ್ನ ಅವ್ರು ನನ್ನ ಬಂದೂಕದಾಗ ಹೆಂಡಿ ರೆಡಿ ಹಾಕಿದ್ರು ನೆನಪುಗಳಿತ್ತು. 2 ವರ್ಷ ಸಾಹೇಬ್ರ ನಾ ಪಕ್ಷದ ಮನೆಗೆ ಬಾಗಲ ಏರಿಲ್ಲ. ಅದಕ್ಕೆ ನಾನು ಸ್ವ ಇಚ್ಛೆಯಿಂದ ನನ್ನ ಎಲ್ಲಾ ಸಮಾಜ ಮತ್ತು ನನ್ನ ಕ್ಷೇತ್ರದ ಜನರ ಸಂಪರ್ಕದ ಜೊತೆಗೆ ಈ ಪಕ್ಷಕ್ಕೆ ನಾ ಸೇರಿದ್ದೇನೆ. ನಾನು ಯಾವ ಆಶೆ ಆಕ್ಷೆ ನನಗೆ ಯಾವುದೂ ಕೊಡಬೇಡ. ದಯವಿಟ್ಟು ಕೆಲವು ಮಂದಿ ಅಂತಿರ್ಬೋದು, ಯಾವ್ದ್ರ ಆಶೆಗೆ ಬಂದ ನನಗೆ ಯಾವುದೂ ಆಶೆ ಬೇಡ, ಬೆಳಗ್ಗೆ ಸಾಹೇಬ್ರ ಒಬ್ಬರು MLA ಆಗ್ಬೇಕು, ಅವಾಗ ನಾವು ಮುಂದೆ ನಾವು ಕೆಲಸ ಕೇಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ. Quality education. Diamond Group of Institutions. One name, many opportunities. From LKG to PG, we offer education in both regular and distance modes. We also provide special coaching classes for NEET, IIT, JEE, KSET, integrated courses. Available science streams PCM, PCB, PCMB. Choose the course that suits your future best at our science college. For more information, contact on these numbers. Diamond Group of Institutions, we care about your future.